ಏಯ್ ಚಿನ್ನಮ್ಮನ ಮನೆ ಕಾಣೋ ಎಲ್ಲ ಲತಾಡ್ ಮಾಲ್ಗಳೇ ಇರೋದು. ಚೆನ್ನಾಗದ ಗುರು. ಚೆನ್ನಾಗಿರುತ್ತೆ. ಆಸೆ 6 ರೂಪಾಯಿ, ಆಮೇಲೆ ಆಸ್ಪತ್ರೆ 600 ರೂಪಾಯಿ. ನಡೆಯೋ ಕಬ್ಬು. ಗಂಟು ನೋಡು ಗಂಟು ಹೊಟ್ಟದ ಪ್ರಿಯ ಪ್ರಶಾಂತ ಹೃದಯ ಹೊರಟು ಹೋದೆಯ ಚಿನ್ನಮ್ಮ, ರೈಲ್ವೆ ಸ್ಟೇಷನ್ನು, ಪಡ್ಕಾನೆ, ಹೋಟ್ಲು ಎಷ್ಟು ದುಡ್ಡು ಕೂದ್ರು ಗಿರಾಕಿ ನನ್ನ ಮಕ್ಕಳು ಚಿನ್ನಮ್ಮನ ಮನೆಗೆ ಬರಕ್ಕೆ ಇಲ್ಲ ಅಂತಾರೆ. ಮೂದೇವಿ, ಹೊಸ ಹುಡುಗಿಯರು ಬಂದವ್ರೆ ಅಂತ ಹೇಳಕ್ಕಿಲ್ವಾ? ನಂಬಾಕಿಲ್ಲ. ಯಾಕೆ ಗೊತ್ತಾ? ನಿನ್ನ ಮನೆ ಕಚಡ, ಕತ್ಲೆ ರೂಮು, ಹುಚ್ಚೆ ವಾಸನೆ, ಕೊಳಕು ಬಟ್ಟೆ, ಬೆವರ ನಾಟ. ಆ ಕಳಪೆ ನನ್ ಮಕ್ಳು ಕೊಡೋ ಕಾಸ್ಗೆ ಅರಮನೆ ಐಭೋಗ ಸಿಗ್ತೈತಾ? ನೆಂಗಿರ್ಬೇಕಂತೆ. ಕಾಲಕ್ ತಕ್ಕ ಕುಣಿತ, ಕಾಸಿಗೆ ತಕ್ಕ ಯಾಸ. ಚಿನ್ನಮ್ಮ, ಸುಮ್ಮನೆ ದುಡ್ಡ್ಯಾಗ ಹಾಕಿ ಕೊಳಿಸ್ತೀಯ. ಒತ್ತಿ ತೆಗೆದು ಚೆಲ್ಲು. ಹೊಸ ಮನೆ, ಸೋಫಾ, ಕುರ್ಚಿ, ಫ್ಯಾನು, ಸೋಕಿ ಬಟ್ಟೆ. ವಾರೆ ಮೇರೆ, ಹಂಗೆ ಅಂತೀಯ? ಮತ್ತೆ ಕಾಳು ಚೆಲ್ಲಬೇಕು, ಅಕ್ಕಿ ಗುಳ್ ಹಿಡಿಬೇಕು. ಬಲ್ ಮುಂಡೆದು ನೀನು. ಏ ದೇವರಿ ದೇವರಿ, ನೀನ್ ಕುಡಿಬಾರ್ದು. ಯಾಕೆ? ನೋವು ಅಂದ್ರೆ ನೋವು, ನನ್ ಕೈಲಿ ತಡಿಯೋಕ್ಕಾಗಲ್ಲ, ಕುಡಿಲೇಬೇಕು ನಾನು. ಔಷಧಿ ಕುಡಿ ಹೋಗು. ಈಗ ಇದನ್ನು ಕುಡಿದ್ರೆ ಸತ್ತೇ ಹೋಯ್ತೀಯ. ಸಾಯ್ಬೇಕು, ನಾನ್ ಕುಡ್ದೇ ಸಾಯ್ಬೇಕು. ವಸ್ತ್ರಲ್ಲಿ ಬೇಡ ಬೇಡ ಅಂದ್ರು ಕುಡಿ ಕುಡಿ ಅಂತಿದ್ದೆ, ಈಗ ಬೇಕು ಅಂದ್ರೆ ಬೇಡ ಬೇಡ ಅಂತೀಯ. ನಾನ್ ಕುಡಿಬೇಕು, ನಾನ್ ಕುಡಿ. ದೇವರಿ ದೇವರಿ, ಬೇಡಮ್ಮ ಬೇಡಮ್ಮ ಬೇಡಮ್ಮ, ಬೇಡ ಬೇಡ. ದೇವಿರಿ ಸತ್ತಳು, ಆದರೆ ವೃತ್ತಿ ಸಾಯಲಿಲ್ಲ. ಚಿನ್ನಮ್ಮ ಎಲ್ಲ ದುಡ್ಡು ಹಾಕಿ ಹೊಸ ಮನೆ, ಹೊಸ ಹುಡುಗಿಯರು, ಹೊಸ ಬಟ್ಟೆ, ಹೊಸ ಸೆಂಟು ತಂದು ವೇಶ್ಯಾವೃತ್ತಿಯ ಹೆಮ್ಮರವೊಂದನ್ನು ನೀರೆರೆದು ಬೆಳೆಸಿದಳು. ಸಿಂಗಾರು, ಶ್ರಾವಣ ಮಾಸಪ್ಪ, ಮಳೆ ಬಿಸಿಲು ಎರಡೂ ಜಾಸ್ತಿ. ಮನೆ ಮಾಲೀಕ ನೋಡಿದ್ರೆ ಹೆಂಚೆಲ್ಲ ತೆಗೆದುಹಾಕಿದ್ದಾನೆ. ನಾವ್ ಎಷ್ಟು ದಿವಸ ಅಂತ ಹೀಗೆ ಇರೋದಪ್ಪ? ಇವತ್ತೇ ಕೊನೆ ದಿವಸ ಅಮ್ಮ. ಕೊನೆ ದಿವಸ? ಹೌದಮ್ಮ. ಡಿಗ್ರಿ ತಗೊಂಡು 6 ವರ್ಷ ಆದ್ರೂ ತಿಂಗಳು 100 ರೂಪಾಯಿ ಸಂಪಾದನೆ ಗತಿ ಇಲ್ಲ. ಇವತ್ತಿ ಮನೆ ಯಜಮಾನಿಗೆ 2000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾವಿಬ್ರು ರಸ್ತೆ ಪಾಲು. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಏನಂತ? ನನಗೆ 2000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕೆಲಸ ಕೊಡೋರ್ನ ಇವತ್ತು ಪೂರ್ತಿ ಹುಡುಕ್ಬಿಡ್ತೀನಿ. ಅವ್ರೇನ್ ಕೆಲಸ ಕೊಟ್ಟರು ಮಾಡ್ತೀನಿ. ಸಿಕ್ಲಿಲ್ಲ, ತಲೆನ ರೈಲು ಕೊಟ್ಬಿಡ್ತೀನಿ. ಸಿಂಗಾರು, ನಿನ್ ಹಾಗೆ ಸಾಯೋಕ್ಕೂ ನನಗೆ ಶಕ್ತಿ ಇಲ್ವಲ್ಲಪ್ಪ. ನಾನೇನ್ ಮಾಡ್ಲಿ? ಯೋಚನೆ ಮಾಡ್ಬೇಡಮ್ಮ, ಅದಕ್ಕೂ ಏರ್ಪಾಡು ಮಾಡಿಟ್ಟಿದ್ದೀನಿ. ಇವತ್ತು ರಾತ್ರಿ ನಾನು ಹಿಂದಕ್ಕೆ ಬರಲಿಲ್ಲ ಅಂದ್ರೆ ಇದು ಇಲಿ ಪಾಷಾಣ, ಇದು ನೀರು,
ನೀರು ಕುಡ್ದಂಗೆ ಕೇಳ್ಬಿಟ್ಟಲ್ಲಯ್ಯ, 2,000 ರೂಪಾಯಿ. ಅದು ನನ್ನ ಹತ್ರ ದಿನಕ್ಕೆ 100 ರೂಪಾಯಿ ಬಡ್ಡಿ ದುಡಿತದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ 2,000 ರೂಪಾಯಿ ನೀವು ಕೊಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ದಾರಿಲಿ ಹೋಗೋ ಹೆಂಗಸರ ಕತ್ನಿಂದ 2 ಚಿನ್ನದ ಸರ ಕಿತ್ಕೊಂಡ್ ಬಾ. 2 ನಿಮಿಷದಲ್ಲಿ ಕರ್ಗಸ್ ನೋಡಿ, ನೀನ್ ಕೇಳ್ದಷ್ಟು ಹಣ ಕೊಡ್ತೀನಿ. ಸಾವುಕಾರ್ರೆ, ನಾನು ಸಾಯಕ್ ಸಿದ್ಧವಾಗಿರೋನು. ಕಳ್ತನ ಮಾತ್ರ ಖಂಡಿತ ಮಾಡೋಲ್ಲ. ನಿನ್ನ ಹೆಸ ನನ್ನ ಹತ್ರ ಇರೋದು ಕಷ್ಟಪಟ್ಟು ದುಡ್ದಿರೋ ಕಾಸು. ಸುಖಾನೋ ಪಟ್ಟು ಸುಲ್ಗೇನೋ ಮಾಡಿರೋ ಕಚಡ ದುಡ್ಡು ಒಬ್ಬರ ಹತ್ರ ತುಂಬಿದೆ. ಬೇಕಾದಷ್ಟು ತುಂಬಿದೆ. ಅಲ್ಲಿ ಹೋಗಿ ಕೇಳು, ಸಿಕ್ಕಿದ್ರೂ ಸಿಗಬಹುದು. ಎಲ್ಲಿ ಹೇಳಿ? ಮಜಾ ಮಹಲ್ ತಾರಾದೇವಿ. ಅವ್ರ ಅಡ್ರೆಸ್ಸು? ಯಾವ ಟ್ಯಾಕ್ಸಿ ಅಂತ ಕೇಳಿದ್ರು ಹೇಳ್ತಾರೆ. ತಾರಾದೇವಿ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ये हिंदी फिल्म का छत्रपति सिंह जैसा दिखता है ना? निजवाग्लो फिल्म स्टारा? ಮೆಲ್ಗೆ ಪಾಪ ಸಿನಿಮಾದಲ್ಲಿ ಲವ್ ಮಾಡಕ್ಕೆ ಯಾರು ಸಿಗ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅಯ್ಯೋ ಪಾಪ, ನಮ್ಮಲ್ಲಿ ನಿಮ್ಗೆ ಯಾರು ಇಷ್ಟ ಆಯ್ತು? ಇವರೆಲ್ಲ ತಾರಾದೇವಿಯವ್ರ ಮಕ್ಕಳ? ಎಸ್ ಮೇಡಮ್. ಪಾಪ, ಆ ಹುಡುಗ ಎಲ್ಲೋ ದಾರಿ ತಪ್ಪಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಈ ಮನೆ ಆ ಹುಡುಗನ ಜೇಬಿಗೆ ಇಟ್ಕೋದಲ್ಲ ಅಂತ ಹೇಳಿ ಕಳ್ಸು. ದೆನ್ ಯಾರು ನೀನು? ನಮ್ಮ ದೇಶದಲ್ಲಿರೋ ಲಕ್ಷಾಂತರ ನಿರುದ್ಯೋಗಿಗಳ ಪೈಕಿ ನಾನು ಒಬ್ಬ. ಇಲ್ಲಿಗೆ ಯಾಕೆ ಬಂದೆ? ನೀವು ಮನ್ಸು ಮಾಡಿದ್ರೆ ಒಂದು ಕೆಲಸ ಕೊಡ್ಸೋದು ಕಷ್ಟ ಆಗಲ್ಲ ಅಂತ ಯಾರೋ ಹೇಳಿದ್ರು. ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಬೇಕು. ಚೇಂಜ್ ಮಾಡ್ಕೊಂಡ ಹುಡುಗಿಯಾಗ್ಬಿಟ್ಟು ಬಾ ಅಂದೆ. ಏಯ್, बेंची आका 5 रुपए बख्शीश कोड़क बर्तन ले 5 रुपए उसको मिठाई खाने के लिए दे देना था ना. ಯಾರಮ್ಮ ನಿನಗೆ 5 ರೂಪಾಯಿ ಬಕ್ಷೀಸ್ ಕೊಡೋಕ್ ಬಂದಿದ್ದು? ಅದೇ ನೀವು ಕಳಿಸಿದ್ರಲ್ಲ ನಿನ್ನೆ ರೆಡ್ಡಿ. ಓ, PWD ರೆಡ್ಡಿನಾ? ಅವನೇ. ಬರ್ಲಿ, ಅವನು ವಿಚಾರಿಸ್ಕೋತೀನಿ. ಈಸ್ಕೊಂಡ್ಯಾ? ಇಲ್ಲ. ಗುಡ್. ನೋಡಿ, ಇನ್ಮೇಲೆ ಯಾರು ಬಕ್ಷೀಸ್ ತಗೊಂಡ್ರು 100 ರೂಪಾಯಿಗಿಂತ ಕಮ್ಮಿ ತಗೋಬಾರ್ದು. 100 ರೂಪಾಯಿ. ಅದರಲ್ಲಿ ನಿಮಗರ್ಥ, ನನಗರ್ಥ. ಬಕ್ಷೀಸ್ ಮೇ ಬಿ? ಬಕ್ಷೀಸ್ ಮೇ ಬಿ. ಆಮೇಲೆ ನಿಮಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಆ ಸೀರೆ, ಈ ಬ್ಲೌಸ್ ಅಂತ ದುಡ್ಡೆಲ್ಲ ಖರ್ಚು ಮಾಡ್ತೀರಿ. ನಿಮಗಿನ್ನು ಚಿಕ್ಕ ವಯಸ್ಸು, ಏನು ಗೊತ್ತಾಗೋಲ್ಲ. ನಾನು ಹೇಳ್ದೆ ಕೇಳಿ. ಏನು ಅರೆ ಇನ್ನು ಹೀಗೆ ಇದ್ದೀರಲ್ಲ, ಹೋಗೋಗಿ. ಅವರೆಲ್ಲ ಬರೋ ಹೊತ್ತಾಯ್ತು. ರೆಡಿಯಾಗಿ ಚೆಲ್ಬೇಡಿ ಸರ್. ಸರ್ಸಾ? ಎಸ್ ಮೇಡಮ್. ನನ್ಗೊಂದು ಡ್ರಿಂಕ್ ತಗೊಂಬಮ್ಮ. ನಿನ್ನ ಹೆಸರೇನಂದ್ರೆ? ಸಿಂಗಾರು ಅಂತ. ಏನೋದಿದ್ಯಾ? BSc ಕಂಪ್ಲೀಟ್ ಮಾಡಿದ್ದೀನಿ. ಓ, BSc. ಏನ್ ಸಂಬಳ ಕೊಡ್ಬೇಕು? ನೋಡಿ, ನಾನು ಮನೆಗೆ ಅರ್ಜೆಂಟಾಗಿ 2,000 ರೂಪಾಯಿ ಕಳಿಸ್ಬೇಕು. ಮೊದಲು ಅದು ಕೊಟ್ಬಿಡಿ. ಆಮೇಲೆ ನೀವೇನು ಸಂಬಳನಾದ್ರೂ ಫಿಕ್ಸ್ ಮಾಡಿ, ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ. ಸರ್ಸಾ, ನನ್ನ ಡ್ರಾನಲ್ಲಿ 2,000 ರೂಪಾಯಿ ತಗೊಂಬ. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಂ. ನನ್ ಕೋಟ್ ಬಿಚ್ಚು. ಗುಡ್.
ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ನನಗೊಂದು ಮುತ್ತು ಕೊಡು. ಕಿಸ್ ಮೀ ಸಿ, ಕಿಸ್ ಮೀ. ಗೆಟ್ ಔಟ್. ಈ ಬ್ಯೂಟಿಫುಲ್ ಲೇಡಿಗೆ ಒಂದು ಕಿಸ್ ಕೊಡು ಅಂದ್ರೆ ಕಣ್ಬಿಡ್ತಾನೆ. ಇನ್ನು ಇವನೇ ನಿಮ್ಮ ಮನೇಲಿ ಕೆಲಸ ಮಾಡ್ತಾನೆ. ನಾಲಾಯಕ್ ನಾಲಾಯಕ್. ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್. ಶಭಾಷ್. ಸಿಂಗಾರು, ನಾನು ಹೇಳಿದ ಹಾಗೆಲ್ಲ ನೀನ್ ಕೇಳ್ತೀಯ ಅನ್ನೋ ನಂಬಿಕೆ ನನಗ್ ಬಂತು. ಈ ಮನೇಲಿ ನಿನಗೆ ಕೆಲಸ ಸಿಗ್ಬೇಕಾದ್ರೆ, ಈ ಹಣ ನಿನ್ ಕೈಗೆ ಸೇರ್ಬೇಕಾದ್ರೆ ನಾನು ಹೇಳೋ ಕಂಡೀಷನ್ ಎಲ್ಲ ನೀನು ಒಪ್ಕೋಬೇಕು.